ಇವ್ರ ವೆಯ್ಟ್ ಬಂದ್ಬಿಟ್ಟು 94 ಕೆಜಿ ಇತ್ತು. ಇವತ್ತು ಇವ್ರ ವೆಯ್ಟ್ ಬಂದ್ಬಿಟ್ಟು 77 ಕೆಜಿ ಆಗಿದೆ. 17.5 ಕೆಜಿ ವೆಯ್ಟ್ ಲಾಸ್ ಮಾಡಿದರೆ ಜಸ್ಟ್ 16 ವಾರಗಳಲ್ಲಿ. ಯಾವುದೇ ರೀತಿ ಜಿಮ್ಗೆ ಹೋಗಿಲ್ಲ, ಯಾವುದೇ ರೀತಿ ಪೌಡರ್ಸ್ ತಗೊಂಡಿಲ್ಲ, ಕಂಪ್ಲೀಟ್ ಮನೆ ಫುಡ್ಡು. ಇವರು ನಿಮ್ ತರನೇ ವಿಡಿಯೋ ನೋಡ್ಕೊಂಡು ಅವತ್ತು 4 ತಿಂಗಳಿಂದ ನನ್ನ ವಿಡಿಯೋ ನೋಡ್ಕೊಂಡು ನನ್ನ ಹತ್ರ ಕೋಚಿಂಗ್ ಸೇರಿದವರು ಇವತ್ತು 17.5 ಕೆಜಿ ವೆಯ್ಟ್ ಲಾಸ್ ಮಾಡಿದ್ದಾರೆ. 17.5 ಕೆಜಿ ವೆಯ್ಟ್ ಲಾಸ್ ಕೇವಲ ಮನೆ ಫುಡ್ ಅಲ್ಲಿ ಮಾಡೋದು ಅಂತ ಹೇಳಿದ್ರೆ ತಮಾಷೆ ಮಾತೇ ಅಲ್ಲ. ಆಯ್ತಾ, ಇವ್ರು ಯಾವ ರೀತಿ ವೆಯ್ಟ್ ಲಾಸ್ ಮಾಡಿದ್ರು, ಇವ್ರ ವೆಯ್ಟ್ ಲಾಸ್ ಜರ್ನಿ ಹೇಗಿತ್ತು, ಇದನ್ನ ನೀವು ತಿಳ್ಕೊಳ್ಳೇಬೇಕು. ಯಾರ್ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಈ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಿದ್ದೀರಲ್ಲ, ಇವತ್ತು ಕಣ್ಣಿಟ್ಟು ಕೇಳಿಲಿ, ನೀವು ಕೊನೆವರೆಗೂ ಈ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಆಯ್ತಾ ವೆಯ್ಟ್ ಲಾಸ್ ಹೇಗ್ ಮಾಡೋದು ಮತ್ತೆ ಇವ್ರ ಇನ್ಸ್ಪಿರೇಷನ್ ತಗೊಂಡು ನೀವು ವೆಯ್ಟ್ ಲಾಸ್ ಮಾಡಿ ತೋರಿಸ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಸಾಬೀತು ಮಾಡಿ ತೋರಿಸ್ತೀನಿ. ಬನ್ನಿ, ಇಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಿರಾ ಆಯ್ತಾ ಇವ್ರ ವೆಯ್ಟ್ ಲಾಸ್ ಜರ್ನಿ ಹೇಗಿತ್ತು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಇವ್ರ ನೇಮ್ ಬಂದ್ಬಿಟ್ಟು ಸ್ವಾತಿ ಅಂತ. ಆಯ್ತಾ, ಇವ್ರ ಹೆಸರು ಚೇಂಜ್ ಮಾಡಿದ್ದೀನಿ, ಮತ್ತೆ ಇವ್ರ ಫೋಟೋಸ್ಗಳು ಅಷ್ಟೇ ಕಂಪ್ಲೀಟ್ ಆಗಿ ಬ್ಲರ್ ಮಾಡಿದ್ದೀನಿ. ನನಗೆ ಇವ್ರ ಪ್ರೈವೇಸಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಇವ್ರ ಏಜ್ ಬಂದ್ಬಿಟ್ಟು 30 ಇಯರ್ಸ್ ಆಗಿತ್ತು. ಇವ್ರಿಗೆ ಮದುವೆ ಆಗಿ ಸುಮಾರು 6-7 ವರ್ಷ ಆಗಿತ್ತು, ಮಕ್ಳು ಆಗಿತ್ತು. ಮದುವೆಗಿಂತ ಮುಂಚೆ ಸಿಕ್ಕಾಪಟ್ಟೆ ಸಣ್ಣ ಇದ್ರು. ಈ ಮದುವೆ ಆದ್ಮೇಲೆ ಮಕ್ಕಳು ಆದ್ಮೇಲೆ ಹೆಂಗಸ್ರದ್ ಮೇನ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಸಡನ್ ಆಗಿ ದಪ್ಪ ಆಗೋಗ್ತಾರೆ. ಸಡನ್ ಆಗಿ ಏಂತಕ್ ದಪ್ಪ ಆಗೋಗ್ತಾರೆ ಅಂತ ಹೇಳಿದ್ರೆ ನೀವ್ ಅನ್ಕೊಂತೀರಾ ಮಕ್ಳಾದ್ಮೇಲೆ ನಾರ್ಮಲ್ ಆಗಿ ದಪ್ಪ ಆಗ್ತಾರೆ ಬಿಡಪ್ಪ ಅಂತ. ಬಟ್ ಇದು ಮಕ್ಳದು ಒಂದು ಏನಂತಾರೆ ಡೆಲಿವರಿ ಟೈಮ್ ಅಲ್ಲಿ ಆದಂತ ಕೆಲವು ಬದಲಾವಣೆಗಳು ಅದೊಂದಾಗಿತ್ತು ಅಂತ ಹೇಳಿದ್ರೆ ಇವ್ರುಗಳು ಇಲ್ಲಿ ಸುಮಾರು ಜನ ಹೆಣ್ಮಕ್ಳು ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿ ತಮ್ಮನ್ ತಾವೇ ಮರ್ತೋಗ್ಬಿಡ್ತಾರೆ, ಸೆಲ್ಫ್ ಲವ್ ಮಾಡೋದನ್ನೇ ಬಿಟ್ಬಿಡ್ತಾರೆ. ಇವರು ಅಷ್ಟೇ, ಇವ್ರು ತಮ್ಮನ್ ತಾವೇ ಮರ್ತೋಗಿದ್ರು. 7-8 ವರ್ಷದ ಜೀವನದಲ್ಲಿ ತಮ್ಮನ್ ತಾವೇ ಮರ್ತೋಗ್ಬಿಟ್ಟು ದೇಹ ತೂಕ ಜಾಸ್ತಿ ಆಗ್ತಾನೇ ಇದೆ. ಇವರು ಏನಂತಾರೆ ತಿನ್ಬಾರ್ದೆಲ್ಲ ತಿನ್ಕೊಂಡು ಅವ್ರ ದೇಹದ ಬಗ್ಗೆ ಗಮನ ಬಿಟ್ಬಿಟ್ಟಿದ್ದಾರೆ. ಆಯ್ತಾ, ನನ್ನ ಮಕ್ಕಳಾಯ್ತು, ನನ್ನ ಗಂಡ ಅದೇ ಲೈಫು ಅಂತ ಅನ್ಕೊಂಡು ಅವರು ಹೆಲ್ತನ್ನೇ ಮರ್ತೋಗ್ಬಿಟ್ಟಿದ್ದಾರೆ. ಇದೇನಾಗೋದು ಅಂತ ಹೇಳಿದ್ರೆ ರಾತ್ರಿ ಏನ್ ಮಿಕ್ಕುತ್ತೋ ಅದನ್ನ ಇವರೇ ತಿಂದ್ಬಿಟ್ಟು ಮಲ್ಕೊಬಿಡೋರು. ಏಂತಕ್ ಸುಮ್ನೆ ವೇಸ್ಟ್ ಮಾಡೋದು ಅಂತ, ಏಂತಕ್ ಸುಮ್ನೆ ವೇಸ್ಟ್ ಮಾಡೋದು ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಇವತ್ತು ಇವ್ರ ತೂಕ ಬಂದ್ಬಿಟ್ಟು 94 ಕೆಜಿ ಆಗಿತ್ತು 4 ತಿಂಗಳು ಹಿಂದೆ. ಬಟ್ ಯಾವಾಗ ಅವರು ನನ್ನ ವಿಡಿಯೋಗಳನ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರಿಗೆ ಒಂದು ಮನವರಿಕೆ ಆಯ್ತು, ನಾನು ಎಂತಕ್ಕೆ ಇಷ್ಟು ತೂಕ ಆಗಿದ್ದೀನಿ, ನನ್ನ ಸೆಲ್ಫ್ ಲವ್ ಎಂತಕ್ ಮಾಡ್ತಿಲ್ಲ, ನಾನು ಬರೀ ಇದೇನ ನನ್ನ ಪ್ರಪಂಚ, ಈ ಕಡೆ ಹಸ್ಬೆಂಡು ಮತ್ತೆ ಈ ಕಡೆ ಮಕ್ಕಳು ನೋಡ್ಕೊಳ್ಳೋದು ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಅದ್ರ ಜೊತೆಗೆ ನನ್ನ ಹೆಲ್ತನ್ನು ನಾನು ನೋಡ್ಕೋಬೇಕು, ನಾನ್ ಚೆನ್ನಾಗಿದ್ರೆ ಇವರೆಲ್ಲ ಚೆನ್ನಾಗಿರ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಬಂತು ಅವತ್ತು. ಆಯ್ತಾ, ಇವರು ಯೂಟ್ಯೂಬ್ ಅಲ್ಲಿ ಸಿಕ್ಕಾಪಟ್ಟೆ ಡಯಟ್ಸ್ ಗಳನ್ನ ನೋಡ್ತಾ ಇದ್ರು, ಮತ್ತೆ ಡಿಟಾಕ್ಸ್ ಡ್ರಿಂಕ್ ಗಳನ್ನ ಕುಡಿತಿದ್ರು, ಮತ್ತೆ ಯಾವ್ದ್ಯಾವ್ದೋ ಡಯಟ್ ನ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ರು, ಮತ್ತೆ 1 ಅವರ್ 2 ಅವರ್ ಎಕ್ಸಸೈಸ್ ವಿಡಿಯೋಸ್ಗಳನ್ನ ನೋಡೆಲ್ಲ ಮಾಡ್ತಿದ್ರು. ಬಟ್ 94 ಕೆಜಿಯಿಂದ ಅರ್ಧ ಕೆಜಿ 1 ಕೆಜಿ ಕಡಿಮೆ ಆಗೋದು ಹೊತ್ತು ಯಾವುದೇ ಕಾರಣಕ್ಕೂ ವೆಯ್ಟ್ ಲಾಸ್ ಆಗ್ತಾನೆ ಇರ್ಲಿಲ್ಲ. ಇವ್ರು ಬೇಸತ್ತೋಗಿ ಕೊನೆಗೂ ನನಗೆ ಒಂದ್ಸಲಿ ಕಾಲ್ ಮಾಡಿದ್ರು, ಹಿಂಗಿದೆ ಅವ್ರ ಪ್ರಾಬ್ಲಮ್ ಅಂತೆಲ್ಲ ತಿಳಿಸಿದ್ರು. ಅವತ್ತು ಅವರು ಡಿಸೈಡ್ ಮಾಡಿದ್ದು ಆಯ್ತಾ, ಇವ್ರದ್ದು ಪ್ರಾಬ್ಲಮ್ ಏನಾಗಿತ್ತು ಹೇಳಿ, ಕನ್ಸಿಸ್ಟೆನ್ಸಿ ಇರ್ಲಿಲ್ಲ. ಆಯ್ತಾ, ಬೇರೆ ಡಯಟ್ಸ್ ಗಳೆಲ್ಲ ನೋಡೋರು, ಬಟ್ ಅವ್ರಿಗೆ ಯಾವ ರೀತಿ ಮಾಡಬೇಕು, ಎಷ್ಟು ಗ್ರಾಮ್ಸ್ ಲೆಕ್ಕಾಚಾರದಲ್ಲಿ ತಗೋಬೇಕು, ಮತ್ತೆ ಹೇಗ್ ತಿನ್ಬೇಕು, ಯಾವ ಟೈಮಿಂಗ್ ಅಲ್ಲಿ ತಿನ್ಬೇಕು, ಯಾವ ಫುಡ್ ತಿನ್ಬೇಕು, ನಿಮ್ಮಲ್ಲೂ ಈ ತರ ಕ್ವಶನ್ಗಳು 1000 ಓಡ್ತಾ ಇರುತ್ತೆ. ಬಟ್ ನೀವ್ ಅನ್ಕೊಳ್ಳೋದೇ ಇದೆಲ್ಲ ವರ್ಕ್ ಆಗಲ್ಲ ಬಿಡು, ಇದೆಲ್ಲ ವರ್ಕ್ ಆಗಲ್ಲ ಬಿಡು. ಮತ್ತೆ ಇವ್ರಿಗೆ ಹೆಂಗ್ ವರ್ಕ್ ಆಯ್ತಿದ್ದು, ಇವ್ರಿಗೆ ಹೆಂಗ್ ವರ್ಕ್ ಆಯ್ತು? ಆಯ್ತಾ, ಮೇಯ್ನು ಒಂದು ನಂಬಿಕೆ ಇಟ್ಕೊಂಡು ಸ್ಟಾರ್ಟ್ ಮಾಡ್ಬೇಕು. ಯಾವುದೇ ಕೆಲಸನೂ ಅಷ್ಟೇ, ನೀವು ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಆ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಇವರು ನಂಬಿಕೆ ಇಟ್ಕೊಂಡು ಅವತ್ತು ಸ್ಟಾರ್ಟ್ ಮಾಡಿದವರು ಇವತ್ತು 17.5 ಕೆಜಿ ವೆಯ್ಟ್ ಲಾಸ್ ಮಾಡೋದಕ್ಕಾಯ್ತು. ಆಯ್ತಾ, ಇವೆಲ್ಲ ಬಿಟ್ಬಿಟ್ಟು ಅವರು ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳನ್ನೆಲ್ಲ ಬಿಟ್ಟು ನಮ್ಮ ಕೋಚಿಂಗ್ಗೆ ಸೇರ್ಕೊಂಡು ಅವರು ಮೊದಲನೇ ವಾರದಿಂದ ಶುರು ಮಾಡಿದ್ರು ಅವ್ರ ವೆಯ್ಟ್ ಲಾಸ್ ಜರ್ನಿ. ಮತ್ತೆ ಇವ್ರದ್ದು ವೆಯ್ಟ್ ಲಾಸ್ ಅಲ್ಲಿ ಹೇಗಿತ್ತು, ಇವ್ರ ಡಯಟ್ ಹೇಗಿತ್ತು ಅನ್ನೋದನ್ನ ನೀವು ಫಸ್ಟ್ ತಿಳ್ಕೋಬೇಕು. ಇವ್ರ ಡಯಟ್ ಏನು ಸುಮ್ಮನೆ ಏನಂತಾರೆ ಯಾವ್ದಾದ್ರು ಫ್ಯಾನ್ಸಿ ಫುಡ್ ಜ್ಯೂಸ್ಗಳು ಹಾಕ್ಬಿಡೋದು, ಪೌಡರ್ಗಳು ಹಾಕ್ಬಿಡೋದು, ಗ್ರೀನ್ ಜ್ಯೂಸ್ ಕುಡಿ, ABC ಜ್ಯೂಸ್ ಕುಡಿ, ಈ ರೀತಿ ಯಾವುದು ಇಲ್ಲ. ಎಲ್ಲ ಕಂಪ್ಲೀಟ್ ಮನೆ ಫುಡ್ ಅಂತ ಹೇಳಿದ್ರೆ ಯಾವ ರೀತಿ ಮನೆ ಫುಡ್ ಆಯ್ತಾ, ನೀವು ಚಪಾತಿ ತಿಂತೀರಾ, ಮುದ್ದೆ ತಿಂತೀರಾ, ಅನ್ನ ತಿಂತೀರಾ, ಮತ್ತೆ ಅಥವಾ ನಿಮ್ ಕಡೆ ರೊಟ್ಟಿಗಳು ತಿಂತೀರಾ, ಏನಾದ್ರೂ ತಿನ್ನಿ, ಬಟ್ ನಿಮ್ ಮನೆ ಫುಡ್ ಬಗ್ಗೆ ತಿಳ್ಕೊಂಡು ಅದ್ರ ಪ್ರಕಾರ ನಾವು ಡಯಟ್ ಚಾರ್ಟ್ ನ ರೆಡಿ ಮಾಡಿಕೊಟ್ಟು ಅವ್ರಿಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಶುರು ಮಾಡಿಸಿದ್ವಿ. ಇವರು ಅಷ್ಟೇ, ಇವ್ರ ಮನೇಲಿ ಜಾಸ್ತಿ ಮಾಡ್ತಿದ್ದೆ ರೈಸ್ ಐಟಮ್. ಬಟ್ ಇವ್ರು ಅನ್ಕೊಂಡಿದ್ದು, ಸರ್ ನಾನು ಡಯಟ್ ಮಾಡ್ಬೇಕಾದ್ರೆ ಕಂಪ್ಲೀಟ್ ಆಗಿ ರೈಸ್ ಬಿಟ್ಬಿಡ್ಬೇಕಾ ಅಂತ. ನಾನು ಹೇಳಿದ್ ಒಂದೇ, ಮೇಡಮ್ ನೀವು ರೈಸ್ ಬಿಡೋ ಅವಶ್ಯಕತೆನೇ ಇಲ್ಲ. ಆಯ್ತಾ, ಯಾವುದೇ ಕಾರಣಕ್ಕೂ ರೈಸ್ ಬಿಡೋ ಅವಶ್ಯಕತೆ ಇಲ್ಲ, ಅಥವಾ ನೀವು ಮುದ್ದೆ ಬಿಟ್ಬಿಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನಿಮಗೆ ಫುಡ್ ಯಾವ್ದು ತಿಂತೀರಾ ಅನ್ನೋದಕ್ಕಿಂತ ಯಾವ ಪೋರ್ಷನ್ ಅಲ್ಲಿ ತಿಂತೀರಾ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಅವ್ರಿಗೂ ನಾನು ಚೇಂಜ್ ಮಾಡಿದ ಮೇನ್ ಏನು ಅಂತ ಹೇಳಿದ್ರೆ ಅವ್ರ ಫುಡ್ನಲ್ಲ, ಅವ್ರು ತಿನ್ನುವಂತ ಆಹಾರ ಪದ್ಧತಿ ಅಂತ ಹೇಳಿದ್ರೆ ಅವ್ರ ಟೈಮಿಂಗ್ಸ್ ಆಗಿರ್ಬೋದು, ಅವ್ರು ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕು,
ಅನ್ನೋದನ್ನ ಫಸ್ಟ್ ಅವ್ರಿಗೆ ಚೇಂಜ್ ಮಾಡಿದ್ದು. ನನ್ನ ಡಯಟ್ ಚಾರ್ಟ್ ಅಲ್ಲಿ ಫಸ್ಟ್ ಫೋಕಸ್ ಮಾಡೋದು ಅವ್ರ ವೆಯ್ಟ್ ಎಷ್ಟಿದೆ, ಅವರಿಗೆ ಎಷ್ಟು ಫುಡ್ ಬೇಕು ಅವ್ರ ದೇಹಕ್ಕೆ ಅಂತ. ಅದೇ ರೀತಿ ಇವ್ರ ವೆಯ್ಟ್ ಪ್ರಕಾರ ನಾನು ಅವರಿಗೆ ಸ್ಟೆಪ್ ಬೈ ಸ್ಟೆಪ್ಪು ಏನಂತಾರೆ 4 ವಾರಕ್ಕೆ ಒಂದೊಂದ್ಸಲಿ ಅವ್ರಿಗೆ ಡಯಟ್ ಚಾರ್ಟ್ನ ಚೇಂಜ್ ಮಾಡ್ತಿದ್ದೆ. ಅದೇ ರೀತಿ ಇವರು ಅದೇ ರೀತಿ 4 ವಾರಕ್ಕೆ ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಿದ್ರು ಆ ಡಯಟ್ ಚಾರ್ಟ್ನ. ಇವ್ರಿಗೆ ಮೇಯ್ನ್ ಡಯಟ್ ಚಾರ್ಟ್ ಅಲ್ಲಿ ಪ್ರೋಟೀನ್ ಕಂಟೆಂಟ್ನ ಸ್ವಲ್ಪ ಇನ್ಕ್ರೀಸ್ ಮಾಡಿದೆ. ಇವ್ರ ಡಯಟ್ ಅಲ್ಲಿ ಪ್ರೋಟೀನ್ ಇರಲಿಲ್ಲ. ಪ್ರೋಟೀನ್ ಅಂದ್ರೆ ಏನು, ಇವಾಗ ಪ್ರೋಟೀನ್ ಅಂತ ಹೇಳಿದ್ರೆ ಪೌಡ್ರು ಗಿಡ್ರು ಅಂತೆಲ್ಲ ಅನ್ಕೊಬಿಡ್ತಾರೆ. ಏನು ಅಲ್ಲ, ಮನೆ ಫುಡ್ ಅಲ್ಲೇ. ಇವಾಗ ನೀವು ವೆಜಿಟೇರಿಯನ್ ಆಗಿದ್ರೆ ನಿಮ್ಗೆ ಕಡಲೆಕಾಳಲ್ಲಿ ಪ್ರೋಟೀನ್ ಸಿಗುತ್ತೆ, ಸೋಯಾ ಚಂಕ್ಸ್ ಅಲ್ಲಿ ಪ್ರೋಟೀನ್ ಸಿಗುತ್ತೆ, ಪನ್ನೀರಲ್ಲಿ ಪ್ರೋಟೀನ್ ಸಿಗುತ್ತೆ, ಮತ್ತೆ ದಾಲಲ್ಲಿ ಪ್ರೋಟೀನ್ ಸಿಗುತ್ತೆ, ಸ್ಪ್ರೌಟ್ಸ್ ಅಲ್ಲಿ ಪ್ರೋಟೀನ್ ಸಿಗುತ್ತೆ. ಈ ರೀತಿ ಇವ್ರಿಗೆ ನೋಡ್ಕೊಂಡು ಪ್ರೋಟೀನ್ ನ ಫಿಕ್ಸ್ ಮಾಡಿದ್ದು. ಅದೇ ರೀತಿ ಇವ್ರು ವೆಜಿಟೇರಿಯನ್ ಆಗಿದ್ರಿಂದ ನಾನು ವೆಜಿಟೇರಿಯನ್ ಪ್ರೋಟೀನ್ ನ ಫೋಕಸ್ ಮಾಡಬೇಕಿತ್ತು. ಅದೇ ರೀತಿ ಇವರು ಸ್ಟ್ರಿಕ್ಟ್ ಆಗಿ ಮಾಡಿದ್ರು. ಅದಾದ್ಮೇಲೆ ಇವ್ರಿಗೆ ನಿದ್ದೆ ಪ್ರಾಬ್ಲಮ್ ಇತ್ತು. ಆಯ್ತಾ, ಸಿಕ್ಕಾಪಟ್ಟೆ ನಿದ್ದೆ ಪ್ರಾಬ್ಲಮ್ ಇತ್ತು. ನಿದ್ದೆ ಸರಿಯಾಗಿ ಬರ್ತಿರ್ಲಿಲ್ಲ. ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಇತ್ತು. ಟೈಮ್ ಸರಿಯಾಗಿ ಊಟ ಮಾಡ್ತಿರ್ಲಿಲ್ವಲ್ಲ. ಮಕ್ಕಳಾಯ್ತು, ಗಂಡಾಯ್ತು, ಅದೇ ಪ್ರಪಂಚ ಆಗೋಗಿತ್ತು. ಇವ್ರು ಮರ್ತೋಗಿದ್ರು. ಆಯ್ತಾ, ಅದನ್ನ ಇವ್ರಿಗೆ ಟಣ್ ಅಂತ ಗಂಟೆ ಹೊಡೆದಂಗೆ ಆಯ್ತು ಇವ್ರಿಗೆ, ನನ್ನ ನಿದ್ದೆನೂ ಹಾಳು ಮಾಡ್ಕೊತಾ ಇದ್ದೀನಿ ಅಂತ. ಇಷ್ಟೆಲ್ಲ ಬೆಳಗ್ಗೆಯಿಂದ ಕೆಲಸ ಮಾಡ್ಕೊಂಡು ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಬರೀ ಇದೇ ಆಗೋಗಿತ್ತಲ್ಲ. ರಾತ್ರಿ ಹೊತ್ತು ಏನ್ ಮಾಡೋರು, ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋರು. ಚೆನ್ನಾಗಿ ತಿಂದ್ಬಿಟ್ಟು ಇನ್ನೇನ್ ಮಾಡೋದು, ಸ್ವಲ್ಪ ಅವಾಗಾದ್ರು ರಿಲ್ಯಾಕ್ಸ್ ಮಾಡೋಣ ಅಂತ ಇದರಿಂದ ಏನ್ ಪ್ರಾಬ್ಲಮ್ ಆಗ್ತಿತ್ತು ಅಂತ ಹೇಳಿದ್ರೆ ಇವ್ರಿಗೆ ನಿದ್ದೆ ಪ್ರಾಬ್ಲಮ್ ಆಗೋದು. ಸುಮಾರು ಮಲಗೋದು 12 ಗಂಟೆಗೆ, ಟಕ್ ಅಂತ ಸಡನ್ ಆಗಿ ಒಂದು 5:15 5 ಗಂಟೆಗೆ ಎದ್ದು ಬಿಡೋದು. ಮಕ್ಳನ್ನ ಸ್ಕೂಲಿಗೆ ಕಳಿಸ್ಬೇಕಲ್ಲ. ಆಯ್ತಾ, ಅಲ್ಲಿಗೆ ಎಷ್ಟು ನಿದ್ದೆ ಆಯ್ತು, ಅಲ್ಲಿಗೆ ಸುಮಾರು ಏನಿಲ್ಲ ಅಂದ್ರೆ ಬರೀ 4:15 5 ಅವರ್ ಅಷ್ಟೇ ನಿದ್ದೆ ಆಗಿದ್ದು. ಇವ್ರಿಗೂ ಅದೇ ರೀತಿ ಪ್ರಾಬ್ಲಮ್ ಆಗ್ತಿದ್ದು. ನೀವು ನೋಡ್ತಿರೋರು ಅಷ್ಟೇ, ಇಲ್ಲಿ ಇವ್ರನ್ನ ರಿಲೇಟ್ ಮಾಡ್ಕೊಂಡ್ರೆ ನಿಮ್ಗೂ ಅರ್ಥ ಆಗುತ್ತೆ ನಿದ್ದೆಯಿಂದ ಏನೇನೆಲ್ಲ ಪ್ರಾಬ್ಲಮ್ ಆಗಿ. ಈ ನಿದ್ದೆಯಿಂದನೂ ಇವ್ರಿಗೆ ಬಾಡಿ ರಿಕವರಿ ಆಗ್ತಿರ್ಲಿಲ್ಲ. ಆಮೇಲೆ ಇವ್ರು ಟೈಮಿಂಗ್ ನ ಫಿಕ್ಸ್ ಮಾಡಿದೆ. ಆಯ್ತಾ, ಇವ್ರದೆಲ್ಲ ಕೆಲಸ ಕಾರ್ಯಗಳೆಲ್ಲ ಮುಗಿತಿದ್ದು 9:30ಗೆ. ಅವ್ರು ಊಟ ತಿಂದು ಮುಗಿಸ್ತಿದ್ದು 8 ಗಂಟೆಗೆ. ನಾನು ಅವ್ರ ಟೈಮಿಂಗ್ಸ್ ಪ್ರಕಾರ ಅವ್ರು ಫಾಲೋ ಮಾಡ್ಕೊಂಡ್ ಬಂದ್ರು. 10 ಗಂಟೆ ಕರೆಕ್ಟ್ ಆಗಿ ನಿದ್ದೆ ಬರೋದು ಅವ್ರಿಗೆ. 10 ಕಾಲಿಗೆ ನಿದ್ದೆ ಮಾಡ್ತಿದ್ದವರು ಕರೆಕ್ಟ್ ಆಗಿ 5 ಗಂಟೆಗೆ ಎದೋಳವರು. ಮೈಂಡ್ ಫ್ರೆಶ್ ಆಗೋದು, ಬಾಡಿನೂ ಫ್ರೆಶ್ ಆಗೋದು, ಅಲ್ಲಿಗೆ ಬಾಡಿನೂ ರಿಕವರಿ ಆಗೋದು. ಈ ರೀತಿ ಅವ್ರಿಗೆ ಫುಡ್ ಫಿಕ್ಸ್ ಆಯ್ತು, ನಿದ್ದೆ ಫಿಕ್ಸ್ ಆಯ್ತು. ಇನ್ನ ಏನ್ ಫಿಕ್ಸ್ ಮಾಡ್ಬೇಕು, ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ಏನು, ವಾಕಿಂಗು ಮತ್ತೆ ವಾಕಿಂಗು ಎಕ್ಸಸೈಸು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಆಯ್ತಾ, ಹಂಗಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಅದೇ ಅಂತಲ್ಲ, ನೀವು ಅದಕ್ಕೆ ಕಂಪ್ಲೀಟ್ ಆಗಿ ಟೈಮ್ ಕೊಡಬೇಕು ಅಂತಲ್ಲ. ಇವ್ರಿಗೆ ಇದ್ದಿದ್ದ ಟೈಮಲ್ಲಿ ಜಸ್ಟ್ 20 ಮಿನಿಟ್ಸ್ ಇವ್ರಿಗೆ ಎಕ್ಸಸೈಸ್ ಮಾಡೋದಕ್ಕೆ ಹೇಳಿದ್ದೆ, ಮನೆ ಎಕ್ಸಸೈಸ್ ನಾವು ಕಳಿಸುವಂತ ವಿಡಿಯೋ ನೋಡ್ಕೊಂಡು. ಅದೇ ರೀತಿ ಇವರು ಎಕ್ಸಸೈಸ್ ನ ಫಾಲೋ ಮಾಡಿದ್ರು. ಅದ್ರ ಜೊತೆಗೆ ಊಟ ಆದ ನಂತರ 10ರಿಂದ 15 ನಿಮಿಷ ವಾಕ್ ಮಾಡೋದಕ್ಕೆ ಹೇಳ್ತಿದ್ದೆ, ಅದನ್ನೇ ಇವ್ರು ಫಾಲೋ ಮಾಡ್ತಿದ್ರು. ಇದು ಮಾಡಿದ ಪರಿಣಾಮವಾಗಿ ಆಯ್ತಾ, ಇವರಿಗೆ ಕರೆಕ್ಟ್ ಆಗಿ ಒಂದೇ ವಾರದಲ್ಲಿ ಏನಿಲ್ಲ ಅಂತ ಹೇಳಿದ್ರು 2 kg ವರೆಗೂ ವೆಯ್ಟ್ ಲಾಸ್ ಆಗೋಯ್ತು ಇವ್ರಿಗೆ ಅವತ್ತಾಗಿದ್ದ ಖುಷಿ ಒಂಥರ ಫುಲ್ ಸಂತೋಷದಿಂದ ಅವ್ರಿಗೆ ಕಣ್ಣೀರೇ ಬಂದ್ಬಿಡ್ತು. ಸರ್, ಈ ರೀತಿನೂ ಮ್ಯಾಜಿಕ್ ಆಗುತ್ತಾ ಅಂತ. ನಾನು 1 ವರ್ಷದಿಂದ ಒದ್ದಾಡ್ತಾ ಇದ್ದೀನಿ, 1 kg 2 kg ಕರ್ಗೆ, ಬರೀ ಒಂದೇ ವಾರದಲ್ಲಿ 2 kg ವೆಯ್ಟ್ ಲಾಸ್ ಆಗೋಯ್ತಲ್ಲ. ನನ್ಗೆ ಯಾವುದೇ ರೀತಿ ಹಸಿವಾಗಿಲ್ಲ, ಯಾವುದೇ ರೀತಿ ನನಗೆ ಸುಸ್ತಾಗಿಲ್ಲ. ಇದು ಹೇಗೆ ಸರ್ ಸಾಧ್ಯ ಅಂತ ಹೇಳಿದ್ರೆ, ಅದು ನಾವು ಕೊಡೋವಂಥ ಡಯಟ್ ಆಗಿರುತ್ತೆ. ಆಯ್ತಾ, ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಮಿಲ್ ಆಗಿರುತ್ತೆ. ಅದು ಅವ್ರ ಬಾಡಿ ಕಂಡೀಷನ್ ನೋಡಿ ವೆಯ್ಟ್ ಲಾಸ್ ಮಾಡಿಸ್ತೀವಿ ನಾವು. ಅದೇ ರೀತಿ ಇವ್ರಿಗೂ ಸ್ಟಾರ್ಟ್ ಮಾಡಿದ್ದು. ಇನ್ನು ರಿಸಲ್ಟ್ಸ್ಗೆ ಅಂತ ಬಂತು ಅಂತ ಹೇಳಿದ್ರೆ ಇವ್ರ ರಿಸಲ್ಟ್ಸ್ ಬಂದ್ಬಿಟ್ಟು ನೋಡಿ, ಇಲ್ಲಿ 2 weeks ಅಲ್ಲಿ ವೆಯ್ಟ್ ಲಾಸ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಇವಾಗ 1 ವಾರದಲ್ಲಿ 2 kg ಆಯ್ತಲ್ಲ. ನನ್ನ ಟಾರ್ಗೆಟ್ ಬಂದ್ಬಿಟ್ಟು ಯಾವತ್ತು 1 kg ಅಷ್ಟೇ 1 ವಾರದಲ್ಲಿ. ಬಟ್ ಇವ್ರಿಗಿನ್ನೂ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರಿಂದ ಇವ್ರಿಗೆ 2 ವಾರದಲ್ಲಿ ವೆಯ್ಟ್ ಲಾಸ್ ಚೆನ್ನಾಗಿ ಆಗೋದಕ್ಕೆ ಶುರು ಆಯ್ತು. ಆಮೇಲೆ 6ನೇ ವಾರದಲ್ಲಿ ಇವ್ರಿಗೆ ಬಟ್ಟೆಗಳೆಲ್ಲ ಲೂಸ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ ನನ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಕೇಳೋರು, ಸರ್ ಬಟ್ಟೆ ಎಲ್ಲ ಲೂಸ್ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ ಅಂತ. ಬಟ್ ನನಗೆ ಭಯ ಆಗೋದು, ಮೇಡಮ್ ಆಮೇಲೆ ನಿಮ್ ಬಟ್ಟೆ ಲೂಸ್ ಆಗೋಯ್ತು ಅಂತ ಹೇಳ್ಬಿಟ್ಟು ನಮ್ಮನ್ನು ಬೈದ್ಬಿಟ್ಟಿರ ಅಂತ. ಇಲ್ಲ ಸರ್, ಇದಕ್ಕಿಂತ ಸಂತೋಷ ಇನ್ನೇನಿದೆ ಅಂತ ಹೇಳ್ಬಿಟ್ಟು ಅವ್ರು ಆಯ್ತಾ, ಅವ್ರ ಬಟ್ಟೆ ಲೂಸ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಅಲ್ಲಿಗೆ ವೆಯ್ಟ್ ಲಾಸ್ ಸ್ಟಾರ್ಟ್ ಆಗಿದೆ, ಇಂಚ್ ಲಾಸಸ್ಗಳು ಸ್ಟಾರ್ಟ್ ಆಗಿದೆ ಅಂತ ಅವ್ರಿಗೂ ಏನಂತಾರೆ ನಂಬಿಕೆ ಬಂತು. ಆಮೇಲೆ 8ನೇ ವಾರದಲ್ಲಿ ಇವ್ರದ್ದು 8 kg ವೆಯ್ಟ್ ಲಾಸ್ ಆಯ್ತು. 8ನೇ ವಾರದಲ್ಲಿ 8ನೇ ವಾರ ಅಂದ್ರೆ ಎಷ್ಟು ತಿಂಗಳಾಯ್ತು, 2 ತಿಂಗಳಲ್ಲಿ ಟೋಟಲ್ ಏನಿಲ್ಲ ಅಂದ್ರೂ 8 kg ವೆಯ್ಟ್ ಲಾಸ್ ಆಯ್ತು. ಆಮೇಲೆ 12ನೇ ವಾರದಲ್ಲಿ ಬರೋಬರಿ ಏನಿಲ್ಲ ಅಂದ್ರೂ 13 kg ವೆಯ್ಟ್ ಲಾಸು. ಎಷ್ಟಾಯ್ತು, 12ನೇ ವಾರದಲ್ಲಿ 13 kg ವೆಯ್ಟ್ ಲಾಸು. ಅಲ್ಲಿಗೆ ಇವ್ರದ್ದು 3 ಡಯಟ್ ನ ಚೇಂಜ್ ಮಾಡಿದ್ದೆ. phase 1, phase 2, phase 3 ಈ 3 ಡಯಟ್ ನ ಚೇಂಜ್ ಮಾಡಿದ್ದೆ. ಇನ್ನು phase 4 ಬಂದ್ಬಿಟ್ಟು 16ನೇ ವಾರ. ಇಲ್ಲಿ ಏನಿಲ್ಲ ಅಂತ ಹೇಳಿದ್ರು 17.5 kg ವೆಯ್ಟ್ ಲಾಸ್ ಇಲ್ಲಿಗೆ ಬರೋಬರಿ ಆಗಿತ್ತು. ಇವ್ರದ್ದು ಮೇನ್ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಇವ್ರದ್ದು ಆಯ್ತಾ, ಡಿಸಿಪ್ಲೈನ್ ನ ಮೇಂಟೈನ್ ಮಾಡಿದ್ರು. ಗೋಲ್ ಸ್ಟ್ರಾಂಗ್ ಆಗಿತ್ತು. ಇಲ್ಲ, ನಾನು ವೆಯ್ಟ್ ಲಾಸ್ ಮಾಡ್ಲೇಬೇಕಪ್ಪ ಅನ್ನೋ ಒಂದು ಹಠ ಇತ್ತು ಇವ್ರಿಗೆ.
ಆಯ್ತಾ. ಈ ರೇಗ್ಸೋರ್ದು ಮತ್ತೆ ಅವರ ಹೆಲ್ತ್ ಹಾಳಾಗ್ತಿದ್ದಿದ್ದು ಇದನ್ನೆಲ್ಲ ಗಮನಿಸ್ತಾ ಅವರು ಅವತ್ತು ಹಠ ಬಂದಿದ್ದವ್ರಿಗೆ ಇವತ್ತು ಏನಿಲ್ಲ ಅಂತ ಹೇಳಿದ್ರೆ 77 ಕೆಜಿಗೆ ಬಂದು ನಿಂತ್ಕೊಂಡ್ರು. ಇಲ್ಲಿಂದ 94 ಕೆಜಿಯಿಂದ ಇವತ್ತು 77 ಕೆಜಿ. ಇದು ಯಾವುದೇ ರೀತಿ ಮ್ಯಾಜಿಕ್ ಅಲ್ಲ, ಕನ್ಸಿಸ್ಟೆನ್ಸಿ, ಪ್ರಾಪರ್ ಗೈಡೆನ್ಸು. ಆಯ್ತಾ. ಅವರು ಕಂಟಿನ್ಯೂಟಿ ಕರೆಕ್ಟ್ ಆಗಿತ್ತು, ಅದ್ರ ಪ್ರಕಾರ ನಾವು ಅಷ್ಟೇ ಚೆನ್ನಾಗಿ ಅವ್ರಿಗೆ ಗೈಡೆನ್ಸ್ ಕೊಟ್ವಿ. ಆ ಗೈಡೆನ್ಸ್ ಇಂದ ಇವತ್ತು ಅವರು ವೆಯ್ಟ್ ಲಾಸ್ ಮಾಡೋದಕ್ಕೆ ಸುಲಭವಾಯಿತು. ಅದು 16 ವಾರದಲ್ಲಿ 17 ಕೆಜಿ. ಇದು ಸುಮಾರು ಜನಕ್ಕೆ ಕನಸು, ಅದು ಕನಸಾಗೆ ಇಟ್ಕೊಬಿಡ್ತೀರಾ. ಆಯ್ತಾ. ನನ್ಸ್ ಮಾಡ್ಕೊಳ್ಳೋದಕ್ಕೆ ನೀವು ಪ್ರಯತ್ನನೂ ಪಡಬೇಡಿ. ಏಂತಕ್ಕೆ ಅಂತ ಹೇಳಿದ್ರೆ ನಿಮಗೆ ಜಸ್ಟ್ ನೋಡ್ಬೇಕು, ಅಲ್ಲಿ ಏನಂತಾರೆ ಒಂದು ವಾರದಲ್ಲಿ 10 ಕೆಜಿ ಕರಗಿಸ್ಬೇಕು ಅನ್ನೋ ಒಂದು ದೊಡ್ಡ ಕೆಟ್ಟ ಚಟ ಇದೆ. ಈ ಕೆಟ್ಟ ಚಟನ ಬಿಟ್ಬಿಟ್ಟು ಇವತ್ತಿನ ಸೀರಿಯಸ್ ಆಗಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇತ್ತು ಅಂತ ಹೇಳಿದ್ರೆ ಆಯ್ತಾ, ಇಲ್ಲಿ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಫಸ್ಟ್ ಏನಂತ ಸ್ಟ್ರಾಂಗ್ ಮಾಡ್ಕೋಬೇಕು, ಇಲ್ಲ ನಾನು ವೆಯ್ಟ್ ಲಾಸ್ ಮಾಡಲೇಬೇಕು. ಹೇಗೆ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡೋದು? ಫಸ್ಟ್ ನಮಗೆ ಒಂದು ಪ್ರಾಪರ್ ಗೈಡೆನ್ಸ್ ಬೇಕು. ಗೈಡೆನ್ಸ್ ಅಂತ ಹೇಳಿದ್ರೆ ಏನು ಆಯ್ತಾ, ಈ ವೆಯ್ಟ್ ಲಾಸ್ನ ನಮಗೆ ಕರೆಕ್ಟಾಗಿ ಮಾಡಿಸೋ ಅಂಥವ್ರು, ನಮ್ಮ ಬಾಡಿ ಕಂಡೀಷನ್ನ ನೋಡಿ ಅದ್ರ ಪ್ರಕಾರ ವೆಯ್ಟ್ ಲಾಸು ಇದಾಯಿತು. ಮತ್ತು ಫುಡ್ ಯಾವ ರೀತಿ ಇರಬೇಕು? ಫ್ಯಾನ್ಸಿ ಫುಡ್ ಅಲ್ಲ, ಕಂಪ್ಲೀಟ್ ಮನೆ ಫುಡ್ಡಲ್ಲೇ, ನ್ಯಾಚುರಲ್ ಫುಡ್, ನಿಮ್ಮ ಮನೆಯಲ್ಲೇ ಮಾಡುವಂಥ ಫುಡ್ಡಲ್ಲೇ ವೆಯ್ಟ್ ಲಾಸ್ ಆಗಬೇಕು. ಆಯಿತಾ. ಈ ರೀತಿ ನಮ್ಮ ಗೈಡೆನ್ಸಲ್ಲಿ ಇರುತ್ತೆ, ನಮ್ಮ ಕೋಚಿಂಗಲ್ಲಿ ಇರುತ್ತೆ. ಅದೇ ರೀತಿ ನಿಮಗೂ ನಾವು ವೆಯ್ಟ್ ಲಾಸ್ ಮಾಡಿಸೋದು. ಇವಾಗ ನಾವು ತಿಂಗಳಿಗೆ 3-5 ಕೆಜಿ ವೆಯ್ಟ್ ಲಾಸ್ ಮಾಡ್ಬೋದು, 2 ತಿಂಗಳಿಗೆ 6-8 ಕೆಜಿ ವೆಯ್ಟ್ ಲಾಸ್ ಮಾಡ್ಬೋದು, 3 ತಿಂಗಳಿಗೆ ಏನಂತಾರೆ 8-12 ಕೆಜಿ, 12-15 ಕೆಜಿ, ಈ ರೀತಿ ವೆಯ್ಟ್ ಲಾಸ್ ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂಡು ಹೋಗ್ಬೋದು. ಒಂದೇ ವಾರದಲ್ಲಿ 10 ಕೆಜಿ 15 ಕೆಜಿ ಅನ್ನೋ ಕನ್ಸೆಲ್ಲ ಕಿತ್ತು ಬಿಸಾಕ್ಬಿಡಿ. ಆ ರೀತಿ ನಾವು ಮಾಡಿಸಲ್ಲ, ಆ ರೀತಿ ಕ್ರ್ಯಾಶ್ ಡಯಟು ಮಾಡಿಸಲ್ಲ. ನಿಮಗೆ ಸುಸ್ತು ಆಗಬಾರ್ದು, ನಿಮಗೆ ಡಯಟ್ ಮಾಡ್ತಾ ಇದ್ದೀನಿ ಅನ್ನೋ ಫೀಲು ಬರಬಾರ್ದು. ನನ್ನ ಕ್ಲೈಂಟ್ಸಿಗೆ ಮೇಯ್ನ್ ನನ್ಗೆ ಖುಷಿ ಆಗೋದೇನು ಅಂತ ಹೇಳಿದ್ರೆ, ಅವ್ರು ಯಾವತ್ತಿಗೂ ಸಹ ನಂಗೆ ಸುಸ್ತಾಗ್ತಿದೆ, ನನಗೆ ಏನಂತಾರೆ ಡಯಟ್ ಮಾಡೋದಕ್ಕಾಗ್ತಿಲ್ಲ ಅಂತ ಕಂಪ್ಲೇಂಟ್ಸ್ ಮಾಡಲ್ಲ. ಅವರು ಖುಷಿಯಿಂದ ಮಾಡ್ತಾರೆ. ಬರೀ ಒಂದೇ ವಾರದಲ್ಲಿ ಅವ್ರ ಮೈಂಡು ಚೇಂಜ್ ಆಗುತ್ತೆ, ಬಾಡಿನೂ ಚೇಂಜ್ ಆಗುತ್ತೆ. ಅದೇ ರೀತಿ ನಿಮ್ಮ ಲೈಫಲ್ಲೂ ಚೇಂಜ್ ಆಗಬೇಕು, ನೀವು ಏನಂತಾರೆ ವೆಯ್ಟ್ ಲಾಸ್ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇತ್ತು ಅಂತ ಹೇಳಿದ್ರೆ ಬರೀ ಮನಸ್ಸಲ್ಲಿ ಇಟ್ಕೋಬೇಡಿ, ಅದನ್ನು ಆ್ಯಕ್ಷನ್ ರೂಪಕ್ಕೆ ತೊಗೊಂಡು ಬನ್ನಿ. ಇಲ್ಲಿ ಬರ್ತಿರೋ ನಂಬರ್ಗೆ ನನಗೆ ಮೆಸೇಜ್ ಮಾಡಿ, ನಾನೇ ನಿಮಗೆ ಖುದ್ದಾಗಿ ಆಯಿತಾ ನಿಮ್ಮ ಡೀಟೇಲ್ಸ್ನ ತಿಳ್ಕೊಂಡು ಅದ್ರ ಪ್ರಕಾರ ನಿಮಗೆ ಪರ್ಸ್ನಲೈಸ್ ಡಯಟ್ನ ರೆಡಿ ಮಾಡಿ ಅಲ್ಲಿಂದ ನಿಮಗೆ ಕೋಚಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ನೀವು ತಿಂಗಳಿಗೆ 3-5 ಕೆಜಿ ವೆಯ್ಟ್ ಲಾಸ್ನ ಶುರು ಮಾಡಿ. ಇದಾಗಿತ್ತು ಇವತ್ತಿನ ಇವರು ಟ್ರಾನ್ಸ್ಫಾರ್ಮೇಷನಲ್ ವಿಡಿಯೋ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಕೊಟ್ಬಿಟ್ಟು ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಏಂತಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಜಂಕ್ ವಿಡಿಯೋಸ್ ಬರಲ್ಲ, ಬರೀ ಹೆಲ್ದಿ ವಿಡಿಯೋಸ್ಗಳು ಮಾತ್ರ ನನ್ನ ಚಾನಲಲ್ಲಿ ಬರೋದು. ಇದೇ ರೀತಿ ನನ್ನ ವಿಡಿಯೋಸ್ಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.